ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ನವಣೆಯನ್ನ ಬಳಸಿಕೊಂಡು ದೋಸೆ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನವಣೆ ಹಾಗೇನೆ ಅದ್ರ ಜೊತೆಗೇನೆ 2 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಚೆನ್ನಾಗಿ ತೊಳೆದು ಒಂದು 4 ರಿಂದ 5 ಗಂಟೆ ಟೈಮ್ ನೆನೆಸ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಯಾವ ಕಪ್ಪಲ್ಲಿ ನವಣೆನ ತಗೊಂಡಿದೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ ಕೂಡ ನಾನಿಲ್ಲಿ ಒಂದು 4 ರಿಂದ 5 ಗಂಟೆ ಟೈಮ್ ನೆನೆಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ಒಂದು ಕಪ್ಪಲ್ಲಿ 1 ಕಪ್ ಆಗೋಷ್ಟು ನವಣೆ, 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ ನೆನೆಸ್ಕೊಂಡಿದ್ದೀನಿ. ದೋಸೆ ಹಿಟ್ಟನ್ನ ರುಬ್ಬೋದು ಇನ್ನೊಂದು 10 ನಿಮಿಷ ಇದೆ ಅನ್ನಂಗೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿನ ನೆನೆಸ್ಕೋಬೇಕಾಗುತ್ತೆ. ಹೆಚ್ಚು ಅವಲಕ್ಕಿ ಹಾಕಿದಷ್ಟು ಕೂಡ ದೋಸೆಗಳು ಅಂಟ್ಕೊಳ್ಳುತ್ತೆ ಕಾವಲಿಗೆನೆ. ಹಾಗಾಗಿ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ಅವಲಕ್ಕಿಗಿಂತನೂ ಸ್ವಲ್ಪ ಕಡಿಮೆನೆ ಹಾಕೊಂಡಷ್ಟು ಕೂಡ ದೋಸೆಗಳು ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂತಹ ನವಣೆ ಹಾಗೆಯೇ ಅವಲಕ್ಕಿ, ಉದ್ದಿನ ಬೇಳೆ ಮತ್ತೆ ಮೆಂತ್ಯ ಇದಿಷ್ಟನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕಿ ಈ ತರ ನೈಸ್ ಆಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ರುಬ್ಬಿದಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನ ಓವರ್ ನೈಟ್ ಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ನೋಡಿ, ತುಂಬಾನೇ ಚೆನ್ನಾಗಿ ಬಂದಿರುತ್ತೆ. ದೋಸೆ ಹಿಟ್ಟು ಮಾಮೂಲಿ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಲ್ಲ, ಅಕ್ಕಿ ಉದ್ದಿನ ಬೇಳೆನ ಹಾಕಿ ಅದೇ ಒಂದು ಹದದಲ್ಲಿ ಇರುತ್ತೆ. ಬಟ್ ಟೇಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನೋಡಿ, ಇವಾಗ ಎಲ್ಲವನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರನ್ನ ಹಾಕೊಳ್ತಾ ತುಂಬಾ ಗಟ್ಟಿಯಾಗೂ ಮಾಡ್ಕೋಬಾರ್ದು, ಹಾಗೇನೆ ತುಂಬಾ ತೆಳುವಾಗೂ ಮಾಡ್ಕೋಬಾರ್ದು. ಒಂದು ಮೀಡಿಯಂ ಹದದಲ್ಲಿ ನಾರ್ಮಲ್ ಆಗಿ ದೋಸೆ ಮಾಡ್ಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಅದೇ ಒಂದು ವಿಧಾನದಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಸೇರಿಸಿದ್ದಾದ್ಮೇಲೆ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಕಾವಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರುವಂತ ಕಾವಲಿಗೆ ಇವಾಗ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಂಬಳಕಾಯ್ದು ತೊಟ್ಟು ಬರುತ್ತಲ್ಲ, ಅದರಲ್ಲಿ ನಾನಿಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಈ ತರ ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಒಂದು ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನ ತಗೊಂಡು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನಾನಿಲ್ಲಿ ಒಂದು ತಟ್ಟೆನ ಮುಚ್ಚಿದ್ದೀನಿ. ತಟ್ಟೆ ಅಥವಾ ಲಿಡ್ ಏನಾದ್ರೂ ಮುಚ್ಚಬಹುದು. ಬಟ್ ತುಂಬಾ ಪೇಷನ್ಸ್ ಇಂದ ಈ ಒಂದು ದೋಸೆನ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಇದು ಅಕ್ಕಿ ದೋಸೆ ಅಲ್ವಲ್ಲ, ಮಾಮೂಲಿ ಅಕ್ಕಿ ಉದ್ದಿನ ಬೇಳೆ ನೆನೆಸಿ ಮಾಡ್ತಕ್ಕಂಥ ದೋಸೆ ಅಲ್ವಲ್ಲ, ಇದು ನವಣೆ ದೋಸೆ ಆಗಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಫ್ಲಿಪ್ ಮಾಡಿ ಎರಡೂ ಕಡೆ ಬೇಯಿಸ್ಕೋಬೇಕಾಗುತ್ತೆ. ತುಂಬಾನೇ ರುಚಿಕರವಾದಂತಹ ಹಾಗೇನೆ ಅಷ್ಟೇ ಆರೋಗ್ಯಕರವಾದಂತಹ ದೋಸೆ ಇದು. ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಹೇಳಿ ಮಾಡಿಸಿದಂತಹ ತಿಂಡಿ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ತುಂಬಾನೇ ಆರೋಗ್ಯಕರವಾದಂತಹ ತಿಂಡಿ ಇದು ಅಂತಾನೆ ಹೇಳ್ಬೋದು. ನೋಡಿ, 2ನೇ ದೋಸೆನೂ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ತುಂಬಾನೇ ಪೇಷನ್ಸ್ ಇಂದ ತೆಗಿಬೇಕಾಗುತ್ತೆ. ಹೈ ಫ್ಲೇಮ್ ಕೊಟ್ರು ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ರು ಸರಿಯಾಗಿ ಬೇಯಲ್ಲ ದೋಸೆಗಳು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬೇಯಿಸಬೇಕಾಗುತ್ತೆ. ಪ್ರತಿ ಸಲ ಹಾಕುವಾಗ್ಲೂ ಕೂಡ ಎಣ್ಣೆನ ಸ್ಪ್ರೆಡ್ ಮಾಡೇನೆ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿದ್ರಲ್ಲ, ಈ ದೋಸೆ ಕೂಡ ರೆಡಿಯಾಗಿದೆ. ಇವತ್ತಿನ ಈ ಒಂದು ಆರೋಗ್ಯಕರ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.